ಜೀವನದಲ್ಲಿ ಇಬ್ಬರು ಸ್ವಾಮಿಗಳನ್ನ ಬಹಳ, 3 ಸ್ವಾಮಿಗಳು. ಒಂದು ನಮ್ಮ ಬಿಜಾಪುರದ ಸಿದ್ದೇಶ್ವರಪ್ಪ ಅವರು. ಅವರೆಲ್ಲೂ ಕಿಸೆ ಇರಲಿಲ್ಲ. ಒಂದು ದಿವಸನೂ ಯಾರ ಕಡೆ ದಕ್ಷಿಣ ತಗೊಳ್ಳಿಲ್ಲ, ಹಾರ ಹಾಕ್ಸೋಲಿಲ್ಲ, ಕಾಲು ಮುಟ್ಸೋಲಿಲ್ಲ, 1 ರೂಪಾಯಿನೂ ಆಸ್ತಿ ಮಾಡಲಿಲ್ಲ ಸಿದ್ದೇಶ್ವರಪ್ಪ. ತುಮಕೂರು ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮಿ 10,000 ಬಡ ಮಕ್ಕಳಿಗೆ ಜಾತಿ ಇಲ್ಲ. ಎಲ್ಲ ಜಾತಿಯ ಮಕ್ಕಳು, ಕಾಡು ಕುರುಬ, ಮುಸಲ್ಮಾನರು, ವಾಲ್ಮೀಕಿಗಳು, ಲಿಂಗಾಯತರು, ಅವ್ರು ಎಲ್ಲಾರಪ್ಪ ಅಂದ್ರೆ ರಾಯಚೂರು ಜಿಲ್ಲಾ, ಕಲಬುರಗಿ ಜಿಲ್ಲಾ, ವಿಜಯಪುರ ಜಿಲ್ಲಾ, ಬಳ್ಳಾರಿ ಜಿಲ್ಲಾ, ಬೀದರ್ ಜಿಲ್ಲಾ, ಕಲಬುರಗಿ ಜಿಲ್ಲಾ, ಈ ಕಡೆ ಉತ್ತರ ಕರ್ನಾಟಕದ ಬಡ ಮಕ್ಕಳು ಶಿಕ್ಷಣ ಕೊಡೋಂಥ ಪುಣ್ಯಾತ್ಮ ಶಿವಕುಮಾರ ಸ್ವಾಮಿಗಳು. ನಮ್ಮ ಸಮಾಜಕ್ಕೆ ಇವತ್ತು ಏನರೇ ಈ ಮೀಸಲಾತಿ ಒಂದು ತಪಸ್ಸು ಮಾಡ್ಲಕತ್ತಂತ ಒಬ್ಬ ಸ್ವಾಮೀಜಿಯವರು, ಕೆಲವೊಂದು ಅದಾರ, ಇನ್ನೊಬ್ಬರು ಸ್ವಾಮಿಗಳು ಚೈನಿ ಮುಖ್ಯಮಂತ್ರಿ ಜೋಡೆ ಹೆಲಿಕಾಪ್ಟರ್ನ ಹೋಗ್ತಾರೆ. ಶ್ರೀ ಗುರು ಬಸವಲಿಂಗ ಅದೇ ಶಿವಾಯನ ಮನೆ, ಮುಂಜಾನೆ ಒಂದು ಡ್ರೆಸ್ ಬೇರೆ, ರಾತ್ರಿ ಒಂದು ಡ್ರೆಸ್ ಬೇರೆ. ಆಗ ನಮ್ಮ ಈ ಸ್ವಾಮಿಗಳಿಂದ ಹೇಳಿದೆ, 3 ವರ್ಷದ ನೋಡ್ರಪ್ಪ ಅವ್ರ, ಈ ಪಾದಯಾತ್ರೆ ಮಾಡ್ತೀರಿ, ನಾಳೆ ಹೋರಾಟ ಮಾಡ್ತೀರಿ, ನಾಳೆ ಅವಾಗ ಇದ್ರು, ಈಗ ಅಪ್ಪ ಮಕ್ಕಳು ಅದಾರಲ್ಲ ನಮ್ಮ ಪಾರ್ಟ್ಯಾಗ, ನಮ್ಮ ಅಪ್ಪನೇ ಇದ್ದ ಮುಖ್ಯಮಂತ್ರಿ, ನಿಮ್ಗೆ ಆಸೆ ಹಚ್ತಾನ 10 ಕೋಟಿ ನಿಮ್ಮ ಮಟ್ಟಕ್ಕೆ ಕೊಡ್ತೀನಿ, ಬೇಕಾದ್ರೆ ಒಂದು ಹೆಲಿಕಾಪ್ಟರ್ ಕೊಡಿಸ್ತೀನಿ. ಯಾಕಂದ್ರೆ ಕೊಡಿಸ್ಯಾನಲ್ಲಿ ಹರಿಹರ ಪೀಠಕ್ಕೆ ಒಂದು 10 ಕೋಟಿ ಕೊಟ್ಬಿಟ್ಟಾನ. ಅದಕ್ಕೆ ಬಾಯಿ ಹೆಂಗೆ ಕಪ್ಕೊತದ್ ನೋಡಿದ್ರಿ, ಎಲ್ಲಾರು ಅವಾಜ್ ಐತಾರೆ ಕಾಯಿನ್ ಬಿಟ್ಟು ಏನೋದ. ಈ ಸಿದ್ದರಾಮಯ್ಯ ಕಡೆ ಅಡ್ಡಾಡಕತ್ತದ ಗಿರಾಕಿ. ಸಿದ್ದರಾಮಯ್ಯ ಹೋದ್ರೆ ಡಿ.ಕೆ. ಶಿವಕುಮಾರ್ ಬ್ಯಾನ್ ಆಗ್ತತಿ. ಇವ್ರು ಸಮಾಜಕ್ಕಾಗಿ ಕೆಲಸ ಮಾಡೋಂತಾರಲ್ಲ, ಇವತ್ತು ಸಮಾಜಕ್ಕಾಗಿ ನಮ್ಮ ಸ್ವಾಮೀಜಿಯವರು ಅವ್ರ ತಪಸ್ಸೇನಿದೆ, ಅವ್ರಿಗೂ ದೊಡ್ಡ ಮಠ ಇತ್ತು ಚಿತ್ರದುರ್ಗದಾಗ. ನಾವು ಹೋಗಿದ್ದೆ ಕೇಂದ್ರ ಮಂತ್ರಿ ಇದ್ದಾಗ ಅವ್ರ ಮಠಕ್ಕೆ, ಭಾಳ ಶ್ರೀಮಂತ ಮಠ ಅದು. ಅದು ಮಠದ ಹೊರಗಿಂದು ಇದು ಕಲ್ಲಿಂದು ಸಾಸಿವೆ ಕಾಲದಲ್ಲಿ ಗಡಾಸದಂತ ಒಂದು 100 ವರ್ಷದ ಮಠ. ಅದನ್ನು ಬಿಟ್ಟು ಬಂದು ಒಂದು ಕೂಡಲ ಸಂಗಮದಾಗ ಒಂದು ಗುಡಿಸಲ ಹಾಕೊಂಡು ಈ ರೀತಿ ಹೋರಾಟ ಮಾಡುವಂಥದ್ದು ನಾನು ನೋಡಿದಂಥ 3 ಸ್ವಾಮಿಗಳಲ್ಲಿ ಇವು ಒಬ್ಬರು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಭಾಳ ಹೋರಾಟ ಮಾಡಿ ನಾವು ವಿಧಾನಸಭೆಯಲ್ಲಿ ಬರೀ ಪಂಚಮ ಸಲ ಹೋರಾಟ ಮಾಡಿಲ್ಲ. ನಾವು ಹಾಲ ಮತದಾರಿಗೆ ಎಸ್ ಟಿ ಕೊಡು ಅಂತ ಹೇಳಿದವನೇ ಮೊದಲು ನಾನು ವಿಧಾನಸಭೆ. ವಾಲ್ಮೀಕಿಗಳ ಮೀಸಲಾತಿ ಹೆಚ್ಚು ಮಾಡ್ಬೇಕಂತ ಹೇಳಿದವನೇ ನಾನೇ. ದಲಿತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಮೀಸಲಾತಿ ಹೆಚ್ಚು ಮಾಡ್ಬೇಕಂತ ಹೇಳಿದವ ವಿಧಾನಸಭೆದಾಗ ನಾನೇ. ಯಾರು ನನಗೆ ಬೆಂಬಲಕ್ಕೆ ಬರಲಿಲ್ಲ. ಯಡಿಯೂರಪ್ಪನವ್ರ ಅಂಜಿಕೆಗೆ ಬೊಮ್ಮಾಯಿ ಸಹಿತ ಕೊಯ್ಯಿಂಗೆ ಒಳಗೆಲ್ಲ ಗೌಡ್ರ ನಾ ಮಾಡ್ಬೇಕತ್ತೀನಿ. ಸ್ವಲ್ಪ ಇಲ್ಲ ಅಲ್ಲ, ಅದೇ ಅವನೇ ಹೇಳಿರ್ತಾನೆ, ಹೋಮಾರ ಆಯ್ತಾನೆ, ಅವನೇ ಹೇಳಿರ್ತಾನೆ, ನಿನಗೆ ನಿಂದು ತಿರುಪತಿ ಒಪ್ಪಂದ ಆಗಿತ್ತು ಅಂತ ಹೇಳಿದ್ದೆ. ನಾವು ಏನಂದ್ರೆ ಮೊದಲೇದ್ದು ಪಂಚಮ ಸ್ಯಾಲರಿ ಮೀಸಲಾತಿ ಕೊಡಬಾರ್ದು, 2ನೇದು ಬಸವಣ್ಣ ಮಂತ್ರಿ ಮಾಡಬಾರ್ದು, ಅಂದ್ರೆ ನಾನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತೊಂದು ದಾವಣಗೆರೆ BSY ಸಮ್ಮೇಳನ ನಡೀತಾ ಇತ್ತು. BSY ಅಂತ ಗುರ್ತಾಯ್ತಾನ, ಭೀಮಣ್ಣ ಅಂದ್ರೆ ಕಂಡ್ರೆ ಶಿವಶಂಕರಪ್ಪ, ಶಾಮೂರು ಶಿವಶಂಕರಪ್ಪ, ವಾಯ್ ಅಂದ್ರೆ ಯಡಿಯೂರಪ್ಪ, 3 ಕುಟುಂಬಗಳ ಸಮಾವೇಶ ನಡೆದೈತೆ 2 ದಿವಸ. ನೀನೆ 30,000 ಇದ್ರು, ಇವತ್ತಿಬ್ರು ನಮ್ಮ ಧೀಮಂತ ನಾಯಕರು ಹೋಗ್ಯಾರ, ಅಪ್ಪ ಮಗ. 5,000 ಜನ ಕೊಡ್ಯಾರ, 10 ಲಕ್ಷ ಜನ ಕೊಡಿಸ್ತೇವೆ ಅಂತ ಹೇಳಿದ್ರು. ಬರೀ ನಾವು ಪಂಚಮ ಸ್ಯಾಲರಿ 10 ಲಕ್ಷ ಮಂದಿ ಕೊಟ್ಟಿದ್ದೀವಿ. ಬ್ಯಾಲೆನ್ಸ್ ಗ್ರೌಂಡ್ ಬೆಂಗಳೂರಿನಾಗ ಕುಡಿದೀವಿ ನಾವು. ಬರೀ ಒಂದು ಬರೀ ಲಿಂಗಾಯತರ ಒಂದು ಭಾಗ ಪಂಚಮ ಸ್ಯಾಲರಿ 10 ಲಕ್ಷ ಜನ ಸೋರಿದ್ದೀವಿ. ಇವ್ರು 3 ಮಂದಿ ದೊಡ್ಡ ಶ್ರೀಮಂತ 30,000 ಮಂದಿನ ಕೊಡ್ಸ್ಯಾರ. ಇವತ್ತು ನಾ ಶಾಪುರ್ನಾಗ ಒಬ್ರು ನಮ್ಮ ಡಾಕ್ಟರ್ ಕರಣ್ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲೂ ಒಂದು ಹೋಟೆಲ್ದಾಗ ನಾಷ್ಟ ಮಾಡಿದೆವು. ಮುಂಜಾನೆ ನಮ್ಮ ಮರಾಠ ಸಮಾಜದ ಛತ್ರಪತಿ ಶಿವಾಜಿ ಮಹಾರಾಜರ ಬ್ಯಾಂಕು ಒಂದು ಬೆಳ್ಳಿ ಮಹೋತ್ಸವ ಇತ್ತು, ಅಲ್ಲಿಂದ ಹಂಗೆ ಬಂದಿದ್ದೆ. ಒಂದು ಏನೇನು ತಿನ್ಬೇಕಂತ ಹೋದ್ರೆ ಅಲ್ಲಿಗೆ ಹೇಳಿದ್ರು ಅವ್ರು, ನಿನ್ನೆ ಹೋಗಿದ್ರತ್ತ. ಅಲ್ಲಿ ಮಂದಿನೇ ಇಲ್ರಿ, 30,000 ಮಂದಿ ಇದ್ರು. ಅದ್ರಾಗ ರೋಡಿಗೆ ಹೋಗೋರ್ನ ಬರ್ರಿ 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 ಕೊಂಡ್ರಿ ಬರ್ರಿ ಜಾಗೀರ್ ಮಾಡಿ ಬರ್ರಿ, ಜಿಲೇಬಿ ಮಾಡಿ ಬರ್ರಿ. ನಾವು
ಸ್ವಂತ ಬುತ್ತಿ ಕಟ್ಕೊಂಡು ಎಲ್ಲಿ ಬೋರ್ ಬೆಂಕಿ ಎಲ್ಲದೋ ಅಲ್ಲಿ ಜಳಕ ಮಾಡಿ ಶಿಸ್ತು ಇವತ್ತಿ ಹಚ್ಕೊಂಡು 6 ಗಂಟೆಗನ ಪ್ಯಾಲೇಸ್ ಗ್ರೌಂಡ್ನಾಗಿತ್ತು ನಮ್ಮ ಸಮಾಜ. ಅದೇ ನಮ್ಮ ತುಮಕೂರು ಸಿದ್ಧಗಂಗಾ ಮಾಡಿದ ಪೂಜ್ಯರು ಅವ್ರಿಟ್ಟು ನಮ್ಮ ಪ್ರಸಾದ ಕೊಟ್ಟು ನಮ್ಮ ಎಲ್ಲ ಗಾದಿಗಳಿಗವ. ಬಂಧುಗಳೇ, ಮೀಸಲಾತಿ ಹೋರಾಟ ಯಾರದೇ ಇದನ್ನ ಕಲ್ಸ್ಕೊಳಕತ್ತಿಲ್ಲ. ನಾವು ಅಪಪ್ರಚಾರ ಮಾಡ್ತಾರೆ. 2A ನಾವು ಬ್ಯಾಡ ಅಂದೀವಿ. ಅಲ್ಲಿ ಹಾಲ ಮತ ಇದೆ, ಗಾಣಿಗ ಸಮಾಜ ಇದೆ, ಅಲ್ಲಿ ಬಹಳಷ್ಟು ಸಮಾಜ ಅದಾವ. ಅವ್ರಿಗೆ ತೊಂದರೆ ಕೊಡೋದು ಬೇಡ. ನಾವು 2C 2D ಒಕ್ಕಲಿಗರು ಇವತ್ತು OBC ಒಳಗೆ ಸೇರಿಸಿದ್ರು ದೇವೇಗೌಡರು. ಅವ್ರ ಸಮಾಜದವ್ರು ಇದ್ದಾಗ ಮಾಡಿದ್ರು. ಅವರು ನಮ್ಮವ್ರು ಏನ್ ಮಾಡಿದ್ರು, ಮುಖ್ಯಮಂತ್ರಿ ಪದವಿ ಇಳಿಸ್ತಾರ ತಂದು ಹಿಂದಿನ ದಿವಸ ರಾತ್ರಿ ಒಂದು 4-5 ನಮ್ಮ ಲಿಂಗಾಯತ ಮಂತ್ರಿಗಳನ್ನ ಕರೆದು ಏನ್ ಹೇಳ್ತಾರ, ನಾಳೆ ನನಗೆ ಮಂತ್ರಿ ರಾಜೀನಾಮೆ ಕೊಡೋಲಕತ್ತಾರ, ನಾಳೆ ಮುಂಜಾನೆ ಕ್ಯಾಬಿನೆಟ್ನಾಗ ನಾನು ಲಿಂಗಾಯತರಿಗೆ OBC ಕೊಡುವಂಥದ್ದು ಒಂದು ಕ್ಯಾಬಿನೆಟ್ನಾಗ ಕರವ ಮಾಡ್ತೀನಿ, ನೀವೆಲ್ಲ ಸಹಕಾರ ಕೊಡೋತ್ತಾರದ. ಎದ್ರ ಸಲುವಾಗಿ ಕೇಂದ್ರದವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ಲಕ್ಕ ಲಿಂಗಾಯತರಿಗೆ ಮೀಸಲಾತಿ ಇವತ್ತು ಅವ್ರ ಅಪ್ಪ ಮಗ ಕೂಡಿ ಭಾಷಣ ಮಾಡ್ಯಾರ. ಕೇಂದ್ರದಲ್ಲಿ OBC ಕೊಡಬೇಕು, ವೀರಶೈವ ಲಿಂಗಾಯತರು ಒಂದಾಗಬೇಕು. ಅರೆ ವೀರಶೈವ ಲಿಂಗಾಯತರು ಒಂದಾಗ ಮಾಡುವಂಥ ಕೆಲಸನೇ ರಾಜ್ಯದಾಗ ಮಾಡಿಲ್ಲ. ವೀರಶೈವ ಇದನ್ನು ಮಹಾಸಭಾ ಇನ್ನೂ ಜಗಳದ ವೀರಶೈವ ಲಿಂಗಾಯತ. ವೀರಶೈವರ ಅಂದ್ರೆ ವೈದಿಕರತ್ವ ಒಂದು ಕಂಪನಿ ಇರ್ತದ. ಪಂಚಪೀಠದವ್ರನ್ನ ಅವರು ಸ್ವೀಕಾರ ಮಾಡೋದಿಲ್ಲ. ಲಿಂಗಾಯತರು ಇತ್ರ ಪಂಚಪೀಠದವ್ರನ್ನ ಸ್ವೀಕಾರ ಮಾಡೋದಿಲ್ಲ. ಪಂಚಪೀಠದವ್ರು ಬಸವಣ್ಣನ ಸ್ವೀಕಾರ ಮಾಡೋದಿಲ್ಲ.